ಡಿಸೆಂಬರ್ 30ರಂದು ಸುರಭಿ ಬರೆದಿದ್ದಂತಹ ಕೃತಜ್ಞತಾ ಪತ್ರದ ಪ್ರತಿ ಇದೀಗ ಲಭ್ಯವಾಗಿದೆ. ಸಂಚಿತಾಲಿ ಜೊತೆ ಬ್ರೇಕಪ್ ಬಳಿಕ ಪತ್ರವನ್ನ ಸುರಭಿ ಬರೆದಿದ್ಲು. ಅಷ್ಟೇ ಅಲ್ಲದೆ ಡೆವಿಲ್ ನನ್ನ ಮದುವೆ ಆಗದಂತೆ ತಡೆದಿದ್ದಕ್ಕೆ ಕೃತಜ್ಞಳಾಗಿದ್ದೇನೆ ಅಂತ ಕೂಡ ಈ ಪತ್ರದಲ್ಲಿ ಇದೆ. ಸುಮಾರು 7 ವಿಚಾರಗಳನ್ನ ಸುರಭಿ ಈ ಪತ್ರದಲ್ಲಿ ಬರೆದುಕೊಂಡಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಲೋಕದಲ್ಲಿ ಇರೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ನನ್ನ ತಪ್ಪು ಸರಿಪಡಿಸಿಕೊಳ್ಳೋದಕ್ಕೆ 2ನೇ ಅವಕಾಶ ನನಗೆ ಸಿಕ್ಕಿದೆ. ನನ್ನ ತಪ್ಪುಗಳು ಮತ್ತು ಸಮಸ್ಯೆಗಳಿಂದ ಪಾಠವನ್ನ ನಾನು ಕಲ್ತಿದ್ದೀನಿ ಅಂತ ಸುರಭಿ ಬರ್ಕೊಂಡಿದ್ದಾಳೆ. ಡಿಸೆಂಬರ್ 30ರಂದು ಸುರಭಿ ಬರೆದಿದ್ದಂತಹ ಪತ್ರ ಇದೀಗ ನಮಗೆ ಸಿಕ್ಕಿರುವಂಥದ್ದು. ಏನೋ ಒಂದು ಗ್ರಾಟಿಟ್ಯೂಡ್ ಪತ್ರ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿಯಾದಂಥ ಪತ್ರವನ್ನ ಈಕೆ ಬರೆದಿರುವಂಥದ್ದು ಇದೀಗ ಲಭ್ಯವಾಗ್ತಾ ಇದೆ. ಡೆವಿಲ್ ನನ್ನ ಮದುವೆ ಆಗದಂತೆ ತಡೆದಿದ್ದಕ್ಕೆ ನಾನು ಗ್ರೇಟ್ಫುಲ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆ ಇದರಲ್ಲಿ ಸಾಕಷ್ಟು ವಿಚಾರವನ್ನ ಬರ್ಕೊಂಡಿದ್ದಾಳೆ. ಸುಮಾರು 7 ವಿಚಾರಗಳನ್ನ ಇದರಲ್ಲಿ ಸುರಭಿ ಬರೆದಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಲೋಕದಲ್ಲಿ ಇರೋದಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ಕೃತಜ್ಞಳಾಗಿದ್ದೇನೆ ಅನ್ನುವಂಥದ್ದು ಕೂಡ ಈ ಪತ್ರದ ಮೂಲಕ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಧ್ರುವರಾಜ್, ನಾವು ಗಮನಿಸ್ತಾ ಇದ್ದೀವಿ ಸುರಭಿಯ ನಿನ್ನೆ ನಡೆದಂಥ ಈ ಒಂದು ಕೊಲೆ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಇದೀಗ ಆಕೆ ಬರೆದಿಟ್ಟಂತಹ ಒಂದು ಗ್ರಾಟಿಟ್ಯೂಡ್ ಪತ್ರ ಕೂಡ ಲಭ್ಯವಾಗಿದೆ. ಈ ಪತ್ರದಲ್ಲಿ ಏನೇನು ಬರೆದಿದ್ರು ಅನ್ನುವಂಥ ಮಾಹಿತಿ ಏನಾದರೂ ಲಭ್ಯವಾಗ್ತಾ ಇದೆಯಾ ಧ್ರುವರಾಜ್? ರಕ್ಷಾ, ಇಲ್ಲಿ ನೋಡಿ, ಈ ಸುರಭಿ ಸಾವನ್ನಪ್ಪಿರೋದು ಒಂದು ವಿಚಾರ. ಅವರ ಕುಟುಂಬಸ್ಥರು ಈಗ ಒಂದು ಲವ್ ಜಿಹಾದ್ ಆರೋಪವನ್ನ ಮಾಡ್ತಾ ಇದ್ರೆ, ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳಿನಲ್ಲಿ ಸುರಭಿ ಮತ್ತೆ ಈ ಸಂಜಿತ್ ಆಲಿ ಏನಿದ್ದಾನೆ, ಇಬ್ಬರ ನಡುವೆ ಬ್ರೇಕಪ್ ಆಗಿರುತ್ತೆ, ಗಲಾಟೆ ಆಗಿರುತ್ತೆ. ಸುರಭಿಗೆ ಆತ ಹಲ್ಲೆಯನ್ನ ಮಾಡಿರ್ತಾನೆ. ಆತನಿಂದ ಈಕೆ ದೂರವಾಗಿ ತಾಯಿಯ ಬಳಿ ಬಂದಿರ್ತಾಳೆ. ಮೈಸೂರಿನಲ್ಲಿರುವಂತಹ ರಿಹಾಬ್ ಸೆಂಟರ್ಗೆ ಕೂಡ ಸುರಭಿಯನ್ನ ಸೇರಿಸುವಂತ ಕೆಲಸವನ್ನ ಕುಟುಂಬಸ್ಥರು ಮಾಡ್ತಾರೆ. ಯಾಕಂದ್ರೆ ಆಕೆ ಡ್ರಗ್ ಅಡಿಕ್ಟ್ ಆಗಿದ್ಲು. ಅದರಿಂದ ಹೊರಬರುವಂತಹ ಕಾರಣಕ್ಕಾಗಿ ಈ ರಿಹಾಬ್ ಸೆಂಟರ್ಗೆ ಆಕೆಯನ್ನ ಸೇರಿಸಲಾಗಿತ್ತು. ಆದ್ರೆ ಅಲ್ಲಿ ಸುರಭಿ ಒಂದು ಪತ್ರವನ್ನ ಬರೆದುಕೊಂಡಿದ್ಲು. ಅದು ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಕರೀತಾರೆ. ಅದರಲ್ಲಿ ಸುರಭಿ ಬರ್ಕೊಂಡಿರುವಂತದ್ದು ಒಂದು ಡೆವಿಲ್ ಅನ್ನ ಮದುವೆ ಆಗೋದಿಂದ ನನ್ನನ್ನ ತಡೆದಿದ್ದಕ್ಕಾಗಿ, ಅದರಿಂದ ನಾನು ತಪ್ಪಿಸಿಕೊಂಡಿದ್ದಕ್ಕಾಗಿ ನಾನು ಕೃತಜ್ಞತಳಾಗಿದ್ದೇನೆ ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾಳೆ. ಅಂದ್ರೆ ಈತನ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಬಟ್ ಈ ಒಂದು ಬ್ರೇಕಪ್ ಆದ ನಂತರ ಆಕೆ ಬರೆದುಕೊಂಡಿರೋದು ಇದರಲ್ಲಿ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಆಕೆಗೆ ಯಾವ ರೀತಿ ಚಿತ್ರಹಿಂಸೆಯನ್ನ ನೀಡಿದ್ದ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ರಿಹಾಬ್ ಸೆಂಟರ್ ನಲ್ಲಿ ಆಕೆ ಬರೆದಿದ್ದಂತಹ 7 ಅಂಶಗಳು ಕೂಡ ಈ ವಿಚಾರವನ್ನ ಬಯಲು ಮಾಡ್ತವೆ. ಅಂದ್ರೆ ನನಗೆ 2ನೇ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕುಟುಂಬಸ್ಥರು ಮತ್ತೆ ನೈತಿಕ ಮೌಲ್ಯ ಇರಬಹುದು, ಇದ್ರ ಬಗ್ಗೆ ನನಗೆ ಒಂದು ಗೌರವವನ್ನ, ಅಂದ್ರೆ ಇದರ ಬಗ್ಗೆ ನನಗೆ 2ನೇ ಅವಕಾಶವನ್ನ ಕೊಟ್ಟಿದ್ರಿ ತಿಳ್ಕೊಳ್ಳಿಕ್ಕೆ, ಅದಕ್ಕೆ ಧನ್ಯವಾದಗಳು ಅಂತ ಬರ್ಕೊಂಡಿದ್ದಾಳೆ. ಅಲ್ಲದೆ ನನಗೆ ಜೀವಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಕೂಡ ನಾನು ಕೃತಜ್ಞತಳಾಗಿದ್ದೇನೆ ಅಂತ ಹೇಳಿ ಈ ಒಂದು ಲೆಟರ್ ನಲ್ಲಿ ಆಕೆ ಬರೆದುಕೊಂಡಿರೋದು ಗೊತ್ತಾಗ್ತಾ ಇದೆ. ಸುರಭಿಗೆ ಸ್ವತಃ ಡಿಸೆಂಬರ್ 30ನೇ ತಾರೀಕು ಆಕೆಯ ಹ್ಯಾಂಡ್ ರೈಟಿಂಗ್ ನಲ್ಲಿ ಈ ಒಂದು ಲೆಟರ್ ಅನ್ನ ಬರೆದುಕೊಂಡಿದ್ಲು. ಅದು ಈಗ ಸದ್ಯ ನಮಗೆ ಲಭ್ಯ ಆಗಿರುವಂತದ್ದು. ಇನ್ನೊಂದು ವಿಚಾರ ಅಂದ್ರೆ ರಿಹಾಬ್ ಸೆಂಟರ್ ನಲ್ಲಿ ಇದ್ದಂತಹ ಸುರಭಿ ಸಾಕಷ್ಟು ಆಕ್ಟಿವ್ ಆಗಿದ್ಲು ಅಲ್ಲಿ. ಅದಾದ ನಂತರ ಹೊಸ ಜೀವನವನ್ನ ಶುರು ಮಾಡಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿ ಏನಿದೆ ಅಲ್ಲಿಗೆ ಬಂದು ಕುಟುಂಬಸ್ಥರ ಜೊತೆ ವಾಸವಾಗಿಲ್ಲ, ಅಂದ್ರೆ ತಾಯಿಯ ಜೊತೆ ಆಕೆ ವಾಸವಾಗಿ ಇಲ್ಲೇ ಇರುವಂತಹ ಒಂದು ಸೆಂಟರ್ ನಲ್ಲಿ ಆಕೆ ಥೆರಪಿಸ್ಟ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾಳೆ. ಆದ್ರೆ ಶನಿವಾರ 11 ಗಂಟೆ ಸುಮಾರಿಗೆ ಬೆಳಗ್ಗೆ ಈತನ ಸಂಪರ್ಕ ಸಂಚಿತ್ ಆಲಿ ಈಕೆಯನ್ನ ಹುಡ್ಕೊಂಡು ಬರ್ತಾನೆ. ಇಬ್ರು ಕೂಡ ಈ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿರುವಂತಹ ಒಂದು ರೆಸಾರ್ಟ್ಗೆ ಹೋಗ್ತಾರೆ, ಹೋಮ್ ಸ್ಟೇಗೆ ಹೋಗ್ತಾರೆ. ಆ ಹೋಮ್ ಸ್ಟೇ ನಲ್ಲಿ ಇಬ್ರು ಕೂಡ ಸ್ಟೇ ಮಾಡ್ಕೊಂಡಿರ್ತಾರೆ. ಅಲ್ಲಿನ ಇರುವವರು ಹೇಳುವಂತಹ ಮಾಹಿತಿಯ ಪ್ರಕಾರ 2 ದಿನಗಳ ಕಾಲ ಅದೇ ಒಂದು ಹೋಮ್ ಸ್ಟೇ ನಲ್ಲಿ ಇಬ್ರು ಇರ್ತಾರೆ. ಇನ್ನೊಂದು ಆನ್ಲೈನ್ ನಲ್ಲಿ ಬುಕ್ ಮಾಡಿಕೊಂಡು ಆ ಹೋಮ್ ಸ್ಟೇಗೆ ಬಂದಿದ್ರು. ಸ್ಕಂದಗಿರಿ ಲೇಔಟ್ ನಲ್ಲಿ ಇರುವಂತಹ ಆ ಒಂದು ಹೋಮ್ ಸ್ಟೇ. ಇಬ್ರು ಕೂಡ ಆ ಹೋಮ್ ಸ್ಟೇ ನಲ್ಲಿ ಆನ್ಲೈನ್ ನಲ್ಲಿ ಊಟವನ್ನ ತರಿಸ್ಕೊಳ್ತಾ ಇದ್ರಂತೆ. ಆದ್ರೆ 2ನೇ ದಿನಕ್ಕೂ ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ರು. ಆದ್ರೆ ಸೋಮವಾರ ಹೋಗಿ ನೋಡ್ಬೇಕಾದ್ರೆ ಆಕೆ ಸಾವನ್ನಪ್ಪಿದ್ದ ವಿಚಾರ ಕೇರ್ ಟೇಕರ್ಗೆ ಗೊತ್ತಾಗುತ್ತೆ. ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತಾಯಿ ನೀಡಿದಂತಹ ದೂರಿನ ಅನ್ವಯ ಈ ಕೇಸ್ ಈಗ ದಾಖಲಾಗಿದೆ. ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು, ನನ್ನ ಮಗಳಿಗೆ ಡ್ರಗ್ ಅಡಿಕ್ಟ್ ಮಾಡಿದ್ದಾನೆ, ಆಕೆಯ ತಲೆ ಕೆಡಿಸಿದ್ದಾನೆ, ಇಂತಹ ಒಂದಿಷ್ಟು ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಆಕೆ ಸಾಯುವಂತಹ ಹುಡುಗಿ ಅಲ್ಲ, ಆಕೆಯನ್ನ ಕೊಂದಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರದ ಆಸ್ಪತ್ರೆಗೆ ಮೃತದೇಹ ಬಂದಿದೆ ಸುರಭಿಯ ಮೃತದೇಹ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಪೋಸ್ಟ್ ಮಾರ್ಟಂ ವರದಿಯ ಬಂದ ನಂತರ
ಕೊಲೆಯ ಅಸಲಿ ಕಾರಣ ಗೊತ್ತಾಗುತ್ತೆ. ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ಲ ಅಥವಾ ಇದು ಕೊಲೆ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆ ಈ ಸಜಿತ್ ಆಲಿ ಏನಿದ್ದಾನೆ, ಈತ ಸಂಜಿತ್ ಆಲಿ, ಈತ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದು ಆತನು ಅಸ್ವಸ್ಥನಾಗಿದ್ದ, ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ. ಆತನ ಪ್ರಜ್ಞೆ ಬಂದ ನಂತರ ಆತನಿಂದ ಕೂಡ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಒಟ್ಟಾರೆ ಕೇರಳದಲ್ಲಿ ಈ ಸಂಜಿತ್ ಮೇಲೆ NDPS ಆಕ್ಟ್ ಅಡಿ ಕೇಸ್ ಇರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈತ ಡ್ರಗ್ ಅಡಿಕ್ಟ್ ಆಗಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸುರಭಿ ಕೂಡ ಡ್ರಗ್ ಅಡಿಕ್ಟ್ ಆಗಿದ್ಲು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಸೊ ಈಗ ಪೊಲೀಸರ ತನಿಖೆಯ ನಂತರ ಈ ಕೇಸ್ನ ಅಸಲಿ ವಿಚಾರ ಗೊತ್ತಾಗುತ್ತೆ. ರಕ್ಷಾ, ಓಕೆ, ಧನ್ಯವಾದಗಳು ಧ್ರುವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.